ಬೆಂಗಳೂರನ್ನ ಕ್ಲೀನ್ ಮಾಡುವಂತ ಅಭಿಯಾನ ಮತ್ತೆ ಮುಂದುವರೆದಿದೆ. ಮನೆ ತಾನೇ ವಿವಿಪುರಂನ ಫುಡ್ ಸ್ಟ್ರೀಟ್ ಅನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದ್ರು ಬೆಂಗಳೂರು ನಗರ ಪಾಲಿಕೆ ಅಧಿಕಾರಿಗಳು, ಅದರಲ್ಲೂ ಕೇಂದ್ರ ನಗರ ಪಾಲಿಕೆ ಅಧಿಕಾರಿಗಳು. ಇವತ್ತು ಬಸವನಗುಡಿಯ ಬುಲ್ ಟೆಂಪಲ್ ರಸ್ತೆಯಲ್ಲಿ ಈ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ತಾ ಇದ್ದೀರಿ, ನೀವೇನು ಇಲ್ಲಿ ನೋಡ್ತಾ ಇದ್ದೀರಿ ಇದು ಕಂಪ್ಲೀಟ್ ಆಗಿ ನಿಮಗೆ ಬಸವನಗುಡಿಯ ಬುಲ್ ಟೆಂಪಲ್ ರಸ್ತೆ. ಮರಗಳು ಕೂಡ ಇದಾವೆ. ಒತ್ತುವರಿ ಏನು ಎಷ್ಟೆಷ್ಟು ಜಾಗ ಆಗಿದೆ ಅದನ್ನು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಸೊ ಬಸವನಗುಡಿಯ ಬುಲ್ ಟೆಂಪಲ್ ರಸ್ತೆಯಲ್ಲಿ ಇವತ್ತು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ಆಗುತ್ತೆ. ಸೊ ನೀವೇನು ನೋಡ್ತಾ ಇದ್ದೀರಿ ಇದು ಈ ಜಾಗ ಇದು ಒತ್ತುವರಿ ಆಗಿದೆ ಅನ್ನೋ ಕಾರಣಕ್ಕೆ, ಅಥವಾ ಮುಂದೆ ಗಾಡಿಗಳನ್ನ ಹತ್ಸೋದಕ್ಕೆ ಹಾಕಿ ಪಾರ್ಕಿಂಗ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಈ ಜಾಗವನ್ನು ಕಂಪ್ಲೀಟ್ ಆಗಿ ತೆರವು ಮಾಡ್ತಾ ಇದ್ದಾರೆ. ಸೊ ರಾಮಕೃಷ್ಣ ಆಶ್ರಮದಿಂದ ಬಸವನಗುಡಿಯ ಬುಲ್ ಟೆಂಪಲ್ ರಸ್ತೆ ಅಂದ್ರೆ ಸುಮಾರು 450ರಿಂದ 500 ಮೀಟರ್ ಬರುತ್ತೆ ಈ ರಸ್ತೆ. ಸೊ ಇಲ್ಲೆಲ್ಲ ಹಾಕಿದ್ರು ಒಂದಿಷ್ಟು ಸ್ಟೆಪ್ಸ್ ಮತ್ತೆ ಕಲ್ಲುಗಳನ್ನ ಹಾಕಿ ಇಲ್ಲಿ ವೆಹಿಕಲ್ ಹತ್ತೋದಕ್ಕೆ ಅವಕಾಶ ಮಾಡ್ಕೊಂಡಿದ್ರು. ಸೊ ಇದನ್ನು ಕೂಡ ಕಂಪ್ಲೀಟ್ ಆಗಿ ತೆರವು ಮಾಡಿದ್ದಾರೆ. ಈ ಭಾಗದಲ್ಲೆಲ್ಲ ಒಂದಿಷ್ಟು ಕಟ್ಟೆಗಳನ್ನ ಕಟ್ಕೊಂಡಿದ್ರು ಅಂಗಡಿಗಳವರು. ಸೊ ಇದು ಕೂಡ ತೆರವು ಮಾಡುವಂತಹ ಕೆಲಸ ಆಗಿದೆ. ಸೊ ಕಂಪ್ಲೀಟ್ ಆಗಿ ಈ ತೆರವಾದಂತಹ ಮಣ್ಣನ್ನ JCBಗಳ ಮೂಲಕ ಮತ್ತೆ ಟಿಪ್ಪರ್ಗಳನ್ನ ಬಳಸಿ ಕಂಪ್ಲೀಟ್ ಆಗಿ ತೆಗೆದು ಬೇರೆ ಕಡೆ ಹಾಕ್ತಾ ಇದ್ದಾರೆ. ಸೊ ವಿವಿಪುರಂ ಕ್ಲೀನ್ ಆದ ನಂತರ ಬಸವನಗುಡಿ ಏರಿಯಾಕ್ಕೆ ದೊಡ್ಡ ಗಣಪತಿ ಟೆಂಪಲ್ ವ್ಯಾಪ್ತಿಯಲ್ಲಿ ಈ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿ ಜನರಿಂದ ಯಾವುದೇ ವಿರೋಧ ಇಲ್ಲ, ಜನರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಕೆಲವು ಭಾಗದಲ್ಲಿ ನೋಡಿದ್ರಿ, ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆನೆ ಹಲ್ಲೆ ಆಗುವಂತ ಕೆಲಸ ಆಯ್ತು. ಸೊ ಇಲ್ಲಿ ಜನರಿಂದ ಅಂತ ಒಂದು ವಿರೋಧ ಇಲ್ಲ. ಎಲ್ಲ ಪಾಲಿಕೆ ಅಧಿಕಾರಿಗಳು, ಪಾಲಿಕೆ ಸಿಬ್ಬಂದಿ ಕಂಪ್ಲೀಟ್ ಆಗಿ ಈ ಭಾಗಕ್ಕೆ ಬಂದಿದ್ದಾರೆ. ಇನ್ನೊಂದು ಇಲ್ಲಿ ದೃಶ್ಯಾವಳಿಗಳನ್ನು ಕೂಡ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತೀನಿ. ಇನ್ನೊಂದು ಭಾಗದಲ್ಲೂ ಕೂಡ ಈ ತೆರವು ಕಾರ್ಯಾಚರಣೆ ಆಗುತ್ತೆ. ಸೊ ಈ ಭಾಗದಲ್ಲೂ ಕೂಡ ಕಂಪ್ಲೀಟ್ ಆಗಿ ಈ ಒತ್ತುವರಿ ತೆರವು ಕಾರ್ಯಾಚರಣೆ. ಸೊ ಇಲ್ಲಿ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಇದು ನನ್ನ ಕ್ಯಾಮ್ರಾಮನ್ ನಿಮಗೆ ತೋರಿಸ್ತಾರೆ. ಇದು ಬಸವನಗುಡಿಯ ಬುಲ್ ಟೆಂಪಲ್ ರಸ್ತೆ. ಬುಲ್ ಟೆಂಪಲ್ ರಸ್ತೆಯನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡೋದಕ್ಕೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತ G. ಜಗದೀಶ್ ಅವರು ಆದೇಶವನ್ನು ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಪಾಲಿಕೆ ಅಧಿಕಾರಿಗಳು, ಪಾಲಿಕೆ ಸಿಬ್ಬಂದಿ, ಸುಮಾರು 100 ಸಿಬ್ಬಂದಿಗಳಿದ್ದಾರೆ. ಸೊ ಇವರೆಲ್ಲರೂ ಕೂಡ ಬುಲ್ ಟೆಂಪಲ್ ವರೆಗೂ ಕೂಡ ಬಸವನಗುಡಿ ರಸ್ತೆಯನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ತಾರೆ. ಸೊ ಚಿಕ್ಕಪೇಟೆ, KR ಮಾರುಕಟ್ಟೆ ಈ ವ್ಯಾಪ್ತಿಯಲ್ಲಿ ಅನಧಿಕೃತ ಮನೆಗಳನ್ನು ಒಡೆದು ಹಾಕಿದ್ರು, ಅನಧಿಕೃತ ಕಟ್ಟಡಗಳನ್ನು ಒಡೆದು ಹಾಕಿದ್ರು. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲಿನ ಹಲ್ಲೆ ಆಯಿತು. ಆದರೆ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಅಥವಾ ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿ ನೋಡೋದಾದ್ರೆ ಸೊ ಇಲ್ಲಿ ಯಾವುದೇ ವಿರೋಧ ಕಾಣಿಸ್ತಾ ಇಲ್ಲ, ಜನರು ಕೂಡ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಆಗಿ ಈ ಒಂದು ರಸ್ತೆಯನ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ JCBಗಳು ಈಗಾಗಲೇ ಗರ್ಜನೆಯನ್ನ ಶುರು ಮಾಡಿದಾವೆ ಬೆಂಗಳೂರು ಪಾಲಿಕೆ ವ್ಯಾಪ್ತಿಯಲ್ಲಿ. ಸೊ ಇದಿಷ್ಟು ಜಾಗ ಏನಿದೆ ಇದು ಕಂಪ್ಲೀಟ್ ಆಗಿ ಇದು ರಸ್ತೆಗೆ ಸೇರುತ್ತೆ. ಸೊ ಹಾಗಾಗಿ ಈ ಭಾಗವನ್ನ ಕಂಪ್ಲೀಟ್ ಆಗಿ ಇಲ್ಲಿ ಹಾಕಿರುವಂಥ ಕಲ್ಲುಗಳನ್ನ ತೆಗೆದು ನಂತರ ಈ ಒಂದು ರಸ್ತೆಯನ್ನ ಕ್ಲೀನ್ ಮಾಡ್ತಾರೆ. ಯಾವುದೇ ಕಟ್ಟೆಗಳಿರ್ಬೋದು ಅಥವಾ ಕೂರೋದಕ್ಕೆ ವ್ಯವಸ್ಥೆ ಇರ್ಬೋದು, ಈ ರೀತಿಯ ವ್ಯಾಪ್ತಿಯನ್ನೆಲ್ಲ ತೆಗೆದುಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಜನ ಕೂಡ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಈ ಭಾಗದಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸೊ ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ? ಏನ್ ಪ್ರಾಬ್ಲಮ್ ಆಗ್ತಾ ಇತ್ತು, ಯಾಕಾಗಿ? ಅಲ್ಲ, ಆಕ್ಚುಲಿ ಏನಂದ್ರೆ ಫುಟ್ಪಾತ್ ತೆರವು ಮಾಡಿದ್ದು ಜನ ಓಡಾಡಕ್ಕೆ ಒಳ್ಳೇದಾಯ್ತು. ತುಂಬಾ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ನಮ್ಮ ಕೃಷ್ಣ ಬೈರೇಗೌಡರು. ಈ ತರ ಯಾರು ತಗೊಂಡಿರ್ಲಿಲ್ಲ. ಆಮೇಲೆ ರೋಡಲ್ಲಿ ವೆಹಿಕಲ್ಸ್ ಅರ್ಧ ರೋಡಲ್ಲಿ ಇರೋದು, ಇನ್ನರ್ಧ ಇವರು ಬೇರೆಯವರು ಆಕ್ಯುಪೈ ಮಾಡಿದ್ರು. ಸೊ ಅದೆಲ್ಲ ತುಂಬಾ ಒಳ್ಳೇದಾಯ್ತು. ಎಸ್ಪೆಷಲಿ ಬಸವನಗುಡಿನಲ್ಲಿ ಇದರಿಂದ ತುಂಬಾ ಒಳ್ಳೇದಾಯ್ತು. ಸೊ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಬಸವನಗುಡಿ ರಸ್ತೆಗಳು ದೊಡ್ಡದಿದೆ, ಸ್ವಲ್ಪ ವೆಲ್ ಪ್ಲಾನ್ಡ್. ಬಟ್ ಏನಂದ್ರೆ ಅರ್ಧ ಆಕ್ಯುಪೈ ಆಗೋಗಿತ್ತಲ್ಲ, ಅದರಿಂದ ಏನಾಗಿದೆ, ಜನಕ್ಕೆ ಓಡಾಡಕ್ಕೂ ತೊಂದರೆ ಆಗೋದು. ಎಸ್ಪೆಷಲಿ ನಮ್ಮಂತ ಸೀನಿಯರ್ ಸಿಟಿಸನ್ಸ್ಗೆ ಓಡಾಡಕ್ಕೆ, ರೋಡಲ್ಲಿ ಓಡಾಡೋದು ತೊಂದರೆನೆ. ಸೊ ಅದೆಲ್ಲ ತುಂಬಾ ಒಳ್ಳೇದಾಯ್ತು. ತುಂಬಾ ಒಳ್ಳೆ ಡಿಸಿಷನ್ ಇದು. ನಡ್ಕೊಂಡು ಆರಾಮಾಗಿ ಹೋಗ್ಬೋದು, ಓಡಾಡ್ಬೋದು. ಇಲ್ಲಿ ಫುಟ್ಪಾತ್ಗಳು ಕೂಡ ನೋಡಿದ್ರೆ ದೊಡ್ಡದೇ ಇದೆ, ಒತ್ತುವರಿ ಆಗಿಲ್ಲ ಅಂದ್ರೆ ಯಾವ ಸಮಸ್ಯೆನೂ ಇರಲಿಲ್ಲ ಇಲ್ಲಿ. ಹೌದೌದು, ತುಂಬಾ ಒಳ್ಳೆ ಕೆಲಸ ನಡೀತಾ ಇದೆ. ಎಸ್, ಇದು ಜನರ ಅಭಿಪ್ರಾಯ. ನೋಡ್ಬೋದು, ನಿಮಗೆ ಉದ್ದಕ್ಕೂ ಇದರ ವ್ಯಾಪ್ತಿಯನ್ನು ತೋರಿಸ್ತಾ ಹೋಗ್ತೀನಿ. ಪಾಲಿಕೆ ಅಧಿಕಾರಿಗಳು ಉದ್ದಕ್ಕೂ ನಿಂತು ಸೊ ಇಲ್ಲಿ ಒತ್ತುವರಿ ತೆರವನ್ನು ಮಾಡುವಂತ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ಸೊ ಒಂದ್ ಕಡೆ JCBಗಳು, ಇನ್ನೊಂದ್ ಕಡೆ ವಾಹನಗಳು ಹೋಗೋದಕ್ಕೂ ಅವಕಾಶ ಇರಬೇಕು. ಸೊ ಈ ನಿಟ್ಟಿನಲ್ಲಿ ಸೊ ಈ ಕಟ್ಟೆಗಳನ್ನ ಏನಾದರೂ ಕಟ್ಟಿದ್ರೆ ಆ ಎಲ್ಲ ಕಟ್ಟೆಗಳನ್ನ ತೆಗೆದುಹಾಕುವಂತ ಕೆಲಸ ಆಗುತ್ತೆ. ಹಾಗೆ ಸ್ವಲ್ಪ ಮುಂದೆ ಬರೋದಾದ್ರೆ ನೀವು ಗಮನಿಸಬಹುದು, ಅಧಿಕಾರಿಗಳು ಕೂಡ ಇದ್ದಾರೆ, ಪಾಲಿಕೆ ಸಿಬ್ಬಂದಿ ಕೂಡ ಇದ್ದಾರೆ.
ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್, ಎಷ್ಟು ಜಾಗ ಇವತ್ತು ತೆರವಾಗುತ್ತೆ? ಸರ್ ಇವತ್ತು 1.5 ಕಿಲೋಮೀಟರ್, ಈ ಕಡೆ 0.7, ಆ ಕಡೆ 0.7, 1.5 ಕಿಲೋಮೀಟರ್. ಸಾಧಾರಣವಾಗಿ ಬೇರೆ ಕಡೆ ಎಲ್ಲ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿತ್ತು, ಗಲಾಟೆ ಆಗಿತ್ತು. ಸೊ ಇಲ್ಲೇನಾದ್ರು ಆತರ ಸಮಸ್ಯೆ ಇದೆಯಾ? ಇಲ್ಲ, ಏನಿಲ್ಲ, ಆ ಥರ ಏನಿಲ್ಲ. ಜನರು ಸ್ವಯಂ ಪ್ರೇರಣೆಯಿಂದ ಕೋಆಪರೇಟ್ ಕೊಡ್ತಾ ಇದ್ದಾರೆ, ಏನ್ ತೊಂದ್ರೆ ಇಲ್ಲ. ಇದನ್ನ ಆರಾಮಾಗಿ ಮಾಡ್ತಾ ಇದೀವಿ. ಏನೇನ್ ಹಾಕೊಂಡಿದ್ರು ಇಲ್ಲಿ ಪಾದಚಾರಿ ಮಾರ್ಗದಲ್ಲಿ? ಎಲ್ಲ ಅಬ್ಸ್ಟ್ರಕ್ಷನ್ ಹಾಕಿದ್ರು, ಎಲ್ಲ ಕಾಂಕ್ರೀಟ್ದು ಅದೆಲ್ಲ ಕಿತ್ತಾಕಿದೀವಿ. ಈಗ ಮಾಡ್ಬಿಟ್ಮೇಲೆ ಇನ್ನೇನು ಇಲ್ಲಿ ಇಲ್ಲಿ ಎಲ್ಲೆಲ್ಲಿ ತೆರವು ಕಾರ್ಯಾಚರಣೆ ಆಗಿದೆ ಈಗ ನಿಮ್ಮ ಈ ವ್ಯಾಪ್ತಿಯಲ್ಲಿ? ನಮ್ಮ ಕಲಾಸಿಪಾಳ್ಯ, ಫುಡ್ ಸ್ಟ್ರೀಟು ಇದೆಲ್ಲ ಆಗಿದೆ. ಕೇರ್ ಮಾರ್ಕೆಟ್, ಕ್ಯಾರ್ ಮಾರ್ಕೆಟ್ ಅವ್ರು ಬೇರೆಯವ್ರು ಮಾಡ್ತಾರೆ. ಈ ಕಡೆ ಕಲಾಸಿಪಾಳ್ಯ ಎಲ್ಲ ನಾವು ಮಾಡಿದ್ವಿ. ಒಟ್ಟು 1.5 ಕಿಲೋಮೀಟರ್ ವ್ಯಾಪ್ತಿ. ಡೈಲಿ 1.5 ಕಿಲೋಮೀಟರ್ ಮಾಡ್ತಾ ಇದ್ದೀವಿ. ಡೈಲಿ 1.5 ಕಿಲೋಮೀಟರ್ ಟಾರ್ಗೆಟ್. ಅಷ್ಟು ಎಲ್ಲೆಲ್ಲಿ ಆಗಿದೆ ಅದನ್ನ ನೀವು ದಾಖಲೆ ಪರಿಶೀಲಿಸಿ ಮಾಡ್ತೀರಿ. ಎಷ್ಟು JCB ಬಳಸಿದ್ರಿ ಇವತ್ತು? ಇವತ್ತು 2 JCB ಇದೆ, 4 ಟಿಪ್ಪರ್ ಇದೆ, 2 ಟ್ರಾಕ್ಟರ್ ಇದೆ. ನಿಮ್ಮ ಹೆಸರು ಮತ್ತೆ? ನರಸಿಂಹಮೂರ್ತಿ, ಅಸಿಸ್ಟೆಂಟ್ ಇಂಜಿನಿಯರ್, BBM. ಸೊ ಇದು ಅಧಿಕಾರಿಗಳ ಮಾತು. ಇಲ್ಲಿ ನೋಡ್ಬೋದು ಪಾದಚಾರಿ ಮಾರ್ಗ ಕೂಡ ಬಹಳ ದೊಡ್ಡದಾಗಿದೆ, ಇದೇನು ಕಡಿಮೆ ಇಲ್ಲ. ಸೊ ಸುಮಾರು 7-8 ಅಡಿಗಳಷ್ಟು ಪಾದಚಾರಿ ಮಾರ್ಗ ನಿಮಗೆ ಕಾಣಿಸುತ್ತೆ. ಸೊ ಇದು ಬಸವನಗುಡಿಯ ಬುಲ್ ಟೆಂಪಲ್ ರಸ್ತೆಯಲ್ಲಿ ಕಂಪ್ಲೀಟ್ ಆಗಿ ಈ ರಸ್ತೆ ಕ್ಲೀನ್ ಆಗಬೇಕು. ಸೊ ಇಲ್ಲಿ ಇದನ್ನು ತೋರಿಸೋದಾದ್ರೆ ಸುಮಾರು 10 ಅಡಿ ಇದೆ ನಿಮಗೆ. ಸೊ 10 ಅಡಿಯಷ್ಟು ವ್ಯಾಪ್ತಿಯಲ್ಲಿ ಈ ಒಂದು ಪಾದಚಾರಿ ಮಾರ್ಗ ಇದೆ. ಇದೇ ಮಾರ್ಗದಲ್ಲಿ ಕಂಪ್ಲೀಟ್ ಆಗಿ ಕೆಲವರು ಒತ್ತುವರಿಯನ್ನು ಮಾಡ್ಕೊಂಡಿದ್ರು, ಕೆಲವರು ಅಂಗಡಿಯವರು. ಸೊ ಇಲ್ಲಿಂದ ನಿಮಗೆ ಬ್ಯಾಕ್ ಸೈಡ್ ತೋರಿಸೋದಾದ್ರೆ ನೋಡಿ ಎಷ್ಟು ಉದ್ದದವರೆಗೂ ತೋರಿಸ್ಬೋದು ಅಂತ ಆದರೆ ಕಂಪ್ಲೀಟ್ ಆಗಿ ಈ ಭಾಗದಲ್ಲಿ ಭಾಳ ಚೆನ್ನಾಗಿದೆ. ಫುಟ್ಪಾತ್ ಕೂಡ ಭಾಳ ವೆಲ್ ಪ್ಲಾನ್ಡ್ ಆಗಿದೆ. ಸೊ ಈ ಪ್ಲಾನ್ಡ್ ಆಗಿರುವಂತಹ ಫುಟ್ಪಾತನ್ನು ತೆರವು ಮಾಡುವಂಥ ಕೆಲಸ. ಸೊ ಈ ಕಡೆ ಲೆಫ್ಟ್ ರೋಡ್ ಇದು ಬಸವನಗುಡಿ ಬುಲ್ ಟೆಂಪಲ್ ಹೋಗುತ್ತೆ. ರೈಟ್ ಸೈಡ್ ಹೋದರೆ ನೀವು ಶ್ರೀನಿವಾಸ ನಗರ, ಶ್ರೀನಗರ ಈ ಭಾಗಕ್ಕೆ ಕನೆಕ್ಟಿವಿಟಿಯನ್ನು ಕಲ್ಪಿಸುತ್ತೆ. ಸೊ ಇಲ್ಲಿ ಇವತ್ತು 1.5 ಕಿಲೋಮೀಟರ್ನಷ್ಟು ವ್ಯಾಪ್ತಿಯಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ನಡೆಯುತ್ತೆ. ಇದು ಕೃಷ್ಣ ಬೈರೇಗೌಡರ ಬೆಂಗಳೂರು ಜನರ ಕನಸು, ಸುಪ್ರೀಂ ಕೋರ್ಟ್ನ ಆದೇಶ. ಹಾಗಾಗಿ ಈ ಭಾಗದಲ್ಲಿ ಜನರ ವಿರೋಧ ಎಲ್ದಿದ್ರು ಕೂಡ ಎಲ್ಲೆಲ್ಲಿ ಪಾಲಿಕೆ ಜಾಗ ಒತ್ತುವರಿ ಆಗಿದೆ, ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಇದೆ, ಆ ಪಾದಚಾರಿ ಮಾರ್ಗವನ್ನ ತೆರವು ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.